ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಬೀದರ್ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂತ ಘಟನೆಯೊಂದು ನಡೆದು ಹೋಗಿಬಿಟ್ಟಿದೆ. ಬೇರೆ ಹೆಣ್ಣಿನ ಜೊತೆ ಇರುವಂತ ಅನೈತಿಕ ಸಂಬಂಧವನ್ನ ತನ್ನ ಗಂಡನನ್ನ ಪ್ರಶ್ನಿಸಿದ್ದಕ್ಕಾಗಿ ಹೆಣ್ಣು ಮಗಳನ್ನೇ ಬರ್ಬರವಾಗಿ ಕೊಲೆ ಮಾಡಿ ಒಂದು ನಾಟಕವನ್ನ ಆಡಿದಂತ ಆರೋಪದಡಿಯಲ್ಲಿ ಇದೀಗ ಗಂಡ ತಲೆಮರೆಸಿಕೊಂಡಿದ್ದಾನೆ. ಅಂದ ಹಾಗೆ ಏನಿದು ಪ್ರಕರಣ? ಈ ಪ್ರಕರಣದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಬೀದರ್ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂತ ಘಟನೆಯೊಂದು ನಡೆದೋಗಿದೆ. ದೇವರ ದರ್ಶನ ಮಾಡಿಸುವುದಾಗಿ ನಂಬಿಸಿ ಹೆಂಡತಿಯನ್ನ ಕರೆದೊಯ್ದು ಹೆಂಡತಿಯನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಭಾಲ್ಕಿ ತಾಲೂಕಿನಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಬೀದರ್ ತಾಲೂಕಿನ ವನ್ನಿಕೇರಿ ಗ್ರಾಮದ ನಿವಾಸಿ ಆಗಿರುವಂತಹ 26 ವರ್ಷದ ಸಂಜನಾ ಎಂಬಾಕೆಯೇ ಪತಿಯ ಕ್ರೌರ್ಯಕ್ಕೆ ಬಲಿಯಾಗಿರುವಂತ ದುರ್ದೈವಿ. ಕೇವಲ 2 ವರ್ಷಗಳ ಹಿಂದಷ್ಟೇ ಭಾಲ್ಕಿ ತಾಲೂಕಿನ ಬೋಳೆಗಾಂವ್ ಗ್ರಾಮದ ಭಗವಂತ್ ಜ್ಞಾನೇಶ್ವರ್ ಎಂಬಾತನ ಜೊತೆಗೆ ಸಂಜನಾಳ ಮದುವೆಯಾಗಿತ್ತು. ಈತ ಮನೆಯಲ್ಲಿ ಮುದ್ದಿನ ಹೆಂಡತಿ ಇದ್ರೂ ಕೂಡ ಪಕ್ಕದ ಮನೆಯ ಯುವತಿಯ ಜೊತೆ ಅಫೇರ್ ಕೂಡ ಇಟ್ಕೊಂಡಿದ್ದಂತೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ಆದರೆ ಜೂನ್ 25ರ ರಾತ್ರಿ ಸಂಜನಾಳ ಪಾಲಿಗೆ ಕರಾಳ ರಾತ್ರಿಯಾಗಿ ಅದು ಪರಿಣಮಿಸಿ ಬಿಟ್ಟಿತ್ತು. ಆರೋಪಿ ಭಗತ್ ಜೂನ್ 25ರ ರಾತ್ರಿ ಬೀದರ್ನ ಶಿವನಗರದ ಮನೆಯಿಂದ ಪತ್ನಿ ಸಂಜನಾಳನ್ನು ದೇವರ ದರ್ಶನಕ್ಕೆ ಅಂತ ಕರೆದೊಯ್ದು ಮೊದಲಿಗೆ ಮೈಲಾರ ಮಲ್ಲನನ ಹಾಗೂ ಶನಿ ಮಹಾತ್ಮ ದೇವರ ದರ್ಶನವನ್ನ ಮಾಡಿಸ್ತಾನೆ. ಅಲ್ಲಿಂದ ವಾಪಸ್ ಬರುವಾಗ ಭಾಲ್ಕಿ ತಾಲೂಕಿನ ಜಗದೇಶ್ವರಿ ಮಠದ ಬಳಿ ಬರುತ್ತಿದ್ದಂತೆ ನಿರ್ಜನ ತಗ್ಗು ಪ್ರದೇಶದಲ್ಲಿ ಕಾರು ನಿಲ್ಲಿಸ್ತಾನೆ. ಯಾರು ಇಲ್ಲದನ್ನ ಖಾತ್ರಿಪಡಿಸಿಕೊಂಡಿರುವಂತ ಹಂತಕ ಕಾರಿನಲ್ಲೇ ಇದ್ದ ಕಬ್ಬಿಣದ ರಾಡ್ನಿಂದ ಸಂಜನಾಳ ತಲೆಗೆ ಹಾಗೂ ಕುತ್ತಿಗೆಯ ಭಾಗಕ್ಕೆ ಮನ ಬಂದಂತೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾನೆ. ಬಳಿಕ ತಾನೇ ಆಸ್ಪತ್ರೆಗೆ ದಾಖಲಿಸಿ ಇದು ಅಪಘಾತ ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಸಂಜನಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾಳೆ. ಕಳೆದ ವರ್ಷ ಜುಲೈನಲ್ಲೂ ಕೂಡ ಇದೇ ರೀತಿಯಾಗಿ ಭಗತ್ ಕುಡಿಯುವ ನೀರಿನಲ್ಲಿ ಕೀಟನಾಶಕ ಔಷಧಿ ಬೆರೆಸಿ ಸಂಜನಾಳನ್ನ ಕೊಲ್ಲಲು ಯತ್ನಿಸಿದ್ದ. ಆದ್ರೆ ಭಗವಂತನ ಆಶೀರ್ವಾದವೋ ಅಥವಾ ಅದೇನಾಯ್ತೋ ಗೊತ್ತಿಲ್ಲ, ಆಕೆ ಬದುಕಿ ಬಿಡ್ತಾಳೆ. ಆದ್ರೆ ಇದೀಗ ಆ ರೀತಿಯಾಗಿ ಮಾಡಿಬಿಟ್ರೆ ಎಲ್ಲಿ ಈಕೆ ಬದುಕು ಬಿಡ್ತಾಳೋ ಅನ್ನುವ ಕಾರಣಕ್ಕೆ ಆಕ್ಸಿಡೆಂಟ್ ರೂಪವನ್ನ ಅಥವಾ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಬಿಂಬಿಸುವ ಒಂದು ಪ್ಲಾನ್ ಅನ್ನು ಹಾಕೊಂಡು ಆಕೆಯ ಮೇಲೆ ಹಲ್ಲೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದಂತ ಸಂದರ್ಭದಲ್ಲಿ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಇದೀಗ ಸಂಜನಾಳ ಪೋಷಕರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ದೂರು ಕೂಡ ದಾಖಲಾಗುತ್ತೆ. ಅಲ್ಲಿಂದ ಆರೋಪಿ ತಲೆಮರೆಸಿಕೊಂಡು ಬಿಟ್ಟಿದ್ದಾನೆ. ದನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆರೋಪಿಯ ಪತ್ತೆಗಾಗಿ ಬಲೆ ಕೂಡ ಬೀಸಿದ್ದಾರೆ. ಸ್ನೇಹಿತರೆ, ಈಗಷ್ಟೇ 26 ವರ್ಷದ ಮಹಿಳೆ, ಬದುಕಿ ಬಾಳಬೇಕಾದಂತ ಮಹಿಳೆ, ತನ್ನದೇ ಆದಂತ ಕನಸುಗಳನ್ನ ಕಟ್ಟಿಕೊಂಡಿರುವಂತ ಮಹಿಳೆ. ಬಹುತೇಕ ಹೆಣ್ಣಾಗಿ ಹುಟ್ಟಿದಂತವರು ಮದುವೆ ಆಗ್ತಾರೆ. ಮದುವೆ ಆದ ಬಳಿಕ ತಾಯಿ ಆಗ್ಬೇಕನ್ನುವಂತ ಆಸೆ ಎಲ್ಲಾ ಹೆಣ್ಣು ಮಕ್ಕಳಲ್ಲಿಯೂ ಕೂಡ ಇರುತ್ತೆ. ಆಕೆಗೂ ಕೂಡ ಅದೇ ರೀತಿಯಾದಂತ ಕನಸಿತ್ತು. ನಾನು ಗಂಡನಿಂದ ತಾಯಿ ಆಗಬೇಕು, ತಾಯಿಯಾಗಿ ನನ್ನದೇ ಒಂದು ಪ್ರಪಂಚವನ್ನು ರೂಪಿಸಿಕೊಳ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಂತಹ ಹೆಣ್ಣು ಮಗಳಿಗೆ ಈತ ಮಗುವನ್ನ ನೀಡಲಿಲ್ಲ. ಬದಲಿಗೆ ಆಕೆಯ ಜೀವವನ್ನೇ ತೆಗೆದು ಹಂತಕನಾಗಿ ಪರಾರಿಯಾಗಿದ್ದಾನೆ. ಸ್ನೇಹಿತರೆ, ಎಂಥವರಿಗೂ ಕೂಡ ಒಂದು ಕ್ಷಣ ರಕ್ತ ಕುದಿಯುತ್ತೆ. ಎಂಥವರಿಗೂ ಕೂಡ ಎಂತಹ ಮೂರ್ಖರಿದ್ದಾರೆ ನಮ್ಮ ಸಮಾಜದಲ್ಲಿ. ಮನೆಯಲ್ಲಿ ಬಂಗಾರದಂತ ಹೆಂಡತಿ ಇದ್ರೂ ಕೂಡ ಸೌಂದರ್ಯದಲ್ಲಾಗಿರಬಹುದು, ಗುಣದಲ್ಲಾಗಿರಬಹುದು, ಒಳ್ಳೆಯ ರೀತಿಯಲ್ಲಿ ಇದ್ರೂ ಕೂಡ ಪರಸ್ತ್ರೀಯರ ಜೊತೆಗೆ ಯಾಕೆ ಸಂಘವನ್ನ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಈ ದುರಂತವನ್ನ ಕೇಳಿದ ಬಳಿಕ ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.